Hello everyone, welcome back to my channel. Okay, let's start the recipe. ಹೇಗೆ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ ನೋಡೋಣ. ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ, ಜಾಸ್ತಿ ಮಾತುಕತೆ ಬೇಡ. ಓಕೆನಾ? ಬನ್ನಿ. ಈ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಒಳ್ಳೆ ಕೆಲಸ ಮಾಡಬೇಕು. ಏನಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿತ್ತು ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗೆ ಬಂತು ಅಂತ ಟ್ರೈ ಮಾಡಿ, ಮರಿಬೇಡಿ. ಓಕೆನಾ? ಓಕೆ, ಸ್ಟಾರ್ಟ್. ಇವಾಗ ನಾವು ಫ್ರೆಶ್ ಆಗಿ ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಫ್ರೆಶ್ನೆಸ್ ಹಾಗೆ ಇರಲಿ ಅಂತ ಅದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೋಬೋದು. ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋಬೋದು. ಫೈನ್ ಪೇಸ್ಟ್ ಆಗಿದೆ. ಇವಾಗ ಪ್ಯೂರಿ ಥರ. ಇವಾಗ ನಾನು ಇನ್ನೊಂದು ಬೌಲಿಗೆ ಗೋಧಿ ಹಿಟ್ಟು ನಿಯರ್ಲಿ 100 ಗ್ರಾಮ್ಸ್ ಅಂತಲೇ ಅಂದ್ಕೊಳ್ಳೋಣ, ಅಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ರುಚಿಗೆ. ಈಗ ಮಾಡಿಟ್ಕೊಂಡಿರೋ ಪ್ಯೂರಿನ ಹಾಕ್ಕೊಳ್ಳೋಣ. ಸೇಮ್ ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಅದೇ ಥರನೇ. ನಾನಿಲ್ಲಿ ಎಣ್ಣೆ ಬದಲು ತುಪ್ಪ ಉಪಯೋಗಿಸ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಹಿಟ್ಟು ಗಟ್ಟಿ ಅಂತ ಅನಿಸಿದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ಚೆನ್ನಾಗಿ ನಾದಬೇಕು. ಈಗ ಈ ಥರ ಡೋ ರೆಡಿ ಆಗಿದೆ, ಚಪಾತಿ ಹಿಟ್ಟು ರೆಡಿ ಆಗಿದೆ. ಇದನ್ನು ಒಂದು ಗಂಟೆ ಇಲ್ಲ 30 ನಿಮಿಷಗಳ ಕಾಲ ನೆನೆಸಿಟ್ಕೋಬೋದು. ಇಲ್ಲ ಸೈಡಿಗಿಟ್ಟರೆ ಅದನ್ನು ನೆನೆಯೋಕ್ಕೆ ಬಿಡುತ್ತೆ. ಇನ್ನೊಂದು ಬೌಲ್ಗೆ ನಾನು ಕುಂಬಳಕಾಯಿ ಅಂತೀವಲ್ಲ, ಪರಂಗಿಕಾಯಿ ಅಂತಲೂ ಕರೀತಾರೆ ಕೆಲವೊಬ್ಬರು, ಪಂಪ್ಕಿನ್, ಅದನ್ನು ನೀರು ಹಾಕಿ ಒಂದು 8 ರಿಂದ 10 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಬೇಕು. ನಾನು ಚಪಾತಿಗೆ ಸ್ಟಫ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ. ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪಾಲಕ್ ಎಲೆ, ಹಾಗೆ ಸಣ್ಣ ಸಣ್ಣದು ನಿಂಬು ಹುಳಿ ತೊಗೊಂಡಿದ್ದೀನಿ. ಇವಾಗ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಜೀರಿಗೆ 1 ಟೀ ಸ್ಪೂನಷ್ಟು, ಅದು ಚಟಪಟ ಅಂತ ಸಿಡ್ದಾದಮೇಲೆ ನಾವು ಒಗ್ಗರಣೆಗೆ ಅಂತ ತೆಗೆದಿಟ್ಕೊಂಡಿದ್ದೀವಲ್ಲ, ಸ್ಟಫಿಂಗ್ಗೆ ಅಂತ ತರಕಾರಿನ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಂಚಿನೆಸ್ ಹಾಗೆ ಇರಲಿ. ಬೇಗನೆ ಟೊಮ್ಯಾಟೊ ಹಾಕ್ಕೊಳ್ಳಿ. ತುಂಬ ಸಾಫ್ಟ್ ಆಗಿಬಿಡ್ತು ಅಂತಂದರೆ ಆ ಕ್ರಂಚಿನೆಸ್ ಎಲ್ಲ ಹೋಗ್ಬಿಡುತ್ತೆ. ಈಗ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಹಚ್ಚ ಖಾರದ ಪುಡಿ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಈಗ ನಾನು 1 ಟೀ ಸ್ಪೂನಷ್ಟು ಜೀರಿಗೆನ ಫ್ರೆಶ್ ಆಗಿ ಕ್ರಷ್ ಮಾಡಿರೋದು, ಅಂದರೆ ಕುಟಾಣಿಯಲ್ಲಿ ಕುಟ್ಟಿರೋದು, ಅದ್ರ ಜೊತೆ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ನು ಹಾಕ್ಕೊಂಡಿದ್ದೀನಿ. ಅದು 1 ಟೀ ಸ್ಪೂನ್, ಇದು 1 ಟೀ ಸ್ಪೂನ್. ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ಬಟಾಣಿ ಇತ್ತಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಬೇಯಲಿಕ್ಕೆ ಬಿಡೋಣ. ಒಂದು 7 to 8 ಮಿನಿಟ್ಸ್ ಬಂದರೆ ಸಾಕು. ಇದು ಗಟ್ಟಿಗೆ ಇರಬೇಕು, ತುಂಬ ನೀರು ಥರನೂ ಆಗಬಾರ್ದು. ಸ್ಟಫಿಂಗ್ ಮಾಡೋಕ್ಕೆ ಅದು ಫ್ಲೋ ಇದ್ದು ಅಂತ ಅಂದರೆ ಸ್ಟಫ್ ಮಾಡೋಕ್ಕೆ ಬರಲ್ಲ. ಇವಾಗ ಸಾಲ್ಟ್ ಹಾಕೊಳ್ಳೋಣ. ಸಾಲ್ಟ್ ಟು ಟೇಸ್ಟ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಬೇಯಲಿಕ್ಕೆ ಇಟ್ಕೊಂಡಿದ್ವಲ್ಲ ಕುಂಬಳಕಾಯಿ, ಅದು ಸಿಪ್ಪೆ ತೆಗೆದ್ಬಿಟ್ಟು ಸೈಡಿಗೆ ಇಟ್ಕೊಂಡಿದ್ದೀನಿ, ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೀವು ಪಂಪ್ಕಿನ್ ಇಷ್ಟ ಇಲ್ಲ ಅಂತಂದರೆ ನೀವು ಪೊಟ್ಯಾಟೊ ಕೂಡ ಹಾಕೋಬೋದು. ಮತ್ತು ಮಿಕ್ಸ್ ಮಾಡ್ಕೊಳ್ಳಿ. ಸ್ಟಫಿಂಗ್ ಇವಾಗ ರೆಡಿ ಆಗಿದೆ, ಅದು ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾನಿಲ್ಲಿ ಗೋಧಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಂಡಿದ್ನಲ್ಲ ಹಿಟ್ಟು, ಅದನ್ನು ಈ ಥರ ರೋಲ್ ಮಾಡಿಕೊಂಡು ಸಣ್ಣದಾಗಿ ಬಿಲ್ಲೆ ಮಾಡ್ಕೊಳ್ಳೋಣ.
ನಾನು ಕಲಿಸಿರೋದು ಒಂದು 5 to 6, 5ರಿಂದ 6 ಬಿಲ್ಲೆಗಳಾಗತ್ತೆ. ನಿಮ್ಮ ಮಕ್ಕಳು ತರಕಾರಿ ತಿಂತಾ ಇಲ್ಲ ಅಂತಂದರೆ ಈ ಥರ ಟ್ರೈ ಮಾಡಿ ನೋಡಿ. ಲಂಚ್ ಬಾಕ್ಸಿಗೆ ಈಸಿ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಏನೋ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ತಿಂತಾರೆ ಮಕ್ಕಳು. ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ. ತುಂಬ ದೊಡ್ಡದಾಗೇನು ಇರೋ ನೆಸೆಸಿಟಿ ಇಲ್ಲ, ಮೀಡಿಯಮ್ ಸೈಜ್ ಇದ್ದರೆ ಸಾಕು. ಈ ಥರ ಚಪಾತಿನ ನೀವು ಬೀಟ್ರೂಟಲ್ಲಿ, ಕ್ಯಾರೆಟಲ್ಲಿ ಹಾಕಿ ಮಾಡ್ಕೋಬೋದು. ರೆಡ್ ಕಲರ್ ಚಪಾತಿ, ಆರೆಂಜ್ ಕಲರ್ ಚಪಾತೀಸ್ ಆಗುತ್ತೆ. ಮಕ್ಕಳಿಗೆ ವೆಜಿಟೇಬಲ್ಸ್ನು ತಿನ್ನಿಸ್ದಾಗ ಆಗುತ್ತೆ. ಈ ಥರ ಮಾಡಿಟ್ಕೊಂಡಿದ್ದೀನಿ ಒಂದು 5ರಿಂದ 6. ಇವಾಗ ನಾವು ಚಪಾತಿ ಬೇಯಿಸ್ತೀವಲ್ಲ ಅದೇ ಥರನೇ ಬೇಯಿಸ್ಕೊಳ್ಳೋಣ. ಬಟ್ ಅದು ಸ್ಟಿಫ್ ಆಗಲಿ ಅನ್ನೋ ರೀಸನಿಗೆ ನಾವು ಅರ್ಧ ಅಷ್ಟೇ ಬೇಯಿಸ್ಕೊತಾ ಇದ್ದೀವಿ. ಈಗ ನಾವು ಹೇಗೆ ಸಮೋಸ ಎಲ್ಲ ಮಾಡ್ಕೊಳ್ಳೋಕ್ಕೆ ಅದು ಸ್ಟಿಫ್ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸುಡ್ತೀವಲ್ಲ ಅದೇ ಥರನೇ ಇದನ್ನು ಮಾಡಬೇಕು. ಆಮೇಲೆ ಸ್ಟಫಿಂಗ್ನ ಫಿಲ್ ಮಾಡಿದಾದಮೇಲೆ ಮತ್ತೆ ರೋಸ್ಟ್ ಮಾಡ್ಕೊಳ್ಳೋದು. ಈಗ ಈ ಥರ ಆಗಿದೆ, ಇಷ್ಟೇ ಸಾಕು. ಜಾಸ್ತಿನೂ ಅದು ಬೇಯೋದು ಬೇಡ, ಆಮೇಲೆ ಮತ್ತೆ ಬೇಯಿಸ್ತೀವಲ್ಲ ನಾವು, ಅದಕ್ಕೆ. ಇವಾಗ ಹೋಮ್ ಮೇಡ್ ಕೆಚಪ್ ಇಲ್ಲ ನಿಮಗೆ ಏನು ಸ್ಟಫಿಂಗ್ ಇಷ್ಟನೋ ಅದನ್ನು ಹಾಕೋಬೋದು. ಬಟರ್ ಆದರೂ ಹಾಕೋಬೋದು, ಇಲ್ಲ ಪಿಜ್ಜಾ ಸಾಸ್ ಆ ಥರ ಏನಾದರೂ ಇತ್ತು ಅಂತಂದರೆ ಮನೆಯಲ್ಲೇ ಮಾಡ್ಕೊಂಡು ಹಾಕ್ಕೊಳ್ಳಿ. ಮನೆಯಲ್ಲೇ ಮಾಡಿದ್ದು ಯೂಸ್ ಮಾಡೋದು ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು, ಆರೋಗ್ಯ. ಈಗ ಕ್ಯಾರೆಟ್ ಸಣ್ಣದಾಗಿ ತುರಿದಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಇದೇ ಥರ ನೀವು ಕ್ಯಾಬೇಜ್ ಹಾಕೋಬೋದು. ಇವಾಗ ನಾನು ಪಾಲಕ್ ಸೊಪ್ಪು ಹಾಕೋತಾ ಇದ್ದೀನಿ. ಆನಿಯನ್ ಆದರೂ ಹಾಕೋಬೋದು. ಸ್ವಲ್ಪ ದೊಡ್ಡ ಮಕ್ಕಳಾದರೆ ಆನಿಯನ್ ಚೆನ್ನಾಗಿ ತಿಂತಾರೆ. ಒಂದು 2ರಿಂದ 3 ವರ್ಷದ ಮಕ್ಕಳಿಗೆ ಅಷ್ಟೆಲ್ಲ ಜಗ್ದು ಮಾಡಿ ತಿನ್ನೋಕ್ಕೆ ಬರೋದಿಲ್ಲ. ಸೊ ಈಸಿಯಾಗಿ ತಿನ್ನೋಕ್ಕೆ ಬರೋ ಥರ ಸ್ಟಫ್ ಮಾಡಿದ್ದೀನಿ ನಾನು. ಅದು ನೀಟಾಗಿ ಅಂಟ್ಕೋಬೇಕು ಅಂತಂದರೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ನೀರು ಹಾಕಿ ಸ್ಲರಿ ಪ್ರಿಪೇರ್ ಮಾಡಿದ್ದೀನಿ. ಈಗ ನೋಡಿ, ನಾವು ಹೇಗೆ ಕರ್ಜಿಕಾಯಿ ಫಿಲ್ ಮಾಡೋಕ್ಕೆ ನೀರು ಹಚ್ತೀವೋ ಅದೇ ಥರ ಈ ಸ್ಲರಿ ಹಚ್ತಾ ಇದ್ದೀನಿ ನಾನು. ಈಗ ಇನ್ನೊಬ್ಬರು ಹೆಲ್ಪ್ ತೊಗೋಬೋದು ನೀವು. ಈಗ ಮಾಡಿಬಿಟ್ಟು ಅಂಟಿಸ್ಕೋಬೇಕು. ಈಗ ಅದು ಹಸಿ ಇದ್ದಾಗ ನೀಟಾಗಿ ಅಂಟ್ಕೊಳ್ಳಲ್ಲ. ಅದು ಇದನ್ನು ಡೈರೆಕ್ಟಾಗಿ ನೀವು ತವಾ ಮೇಲೆ ಇಟ್ಟರೆ ಸ್ವಲ್ಪ ಬಿಸಿಗೆನೇ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇದೇ ಥರ ಮಿಕ್ಕಿದ ಚಪಾತಿಗೂ ಮಾಡ್ಕೊಳ್ಳೋಣ. ನೀವು ಪಂಪ್ಕಿನ್ ಬದಲು ಬೇರೆ ಯಾವ ತರಕಾರಿನಾದರೂ ಯೂಸ್ ಮಾಡ್ಕೋಬೋದು. ಬೀಟ್ರೂಟ್ ಆದರೂ ಯೂಸ್ ಮಾಡ್ಕೋಬೋದು, ಪೊಟ್ಯಾಟೊ ಆದರೂ ಯೂಸ್ ಮಾಡ್ಕೋಬೋದು, ಕ್ಯಾಬೇಜ್ ಆದರೂ ಮಾಡ್ಕೋಬೋದು. ನಿಮ್ಗೆ ಯಾವ ಸ್ಟಫಿಂಗ್ ಇಷ್ಟನೋ ಅದು ಒಳ್ಳೆಯದು, ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಪಂಪ್ಕಿನ್ನಲ್ಲಿ ವಿಟಮಿನ್ ಎ ಇರೋದ್ರಿಂದ ಅದು ತುಂಬಾ ಒಳ್ಳೆಯದು. ಈಗ ನೋಡಿ ನಾನು ತವಾ ಮೇಲೆ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು. ತುಂಬ ಡ್ರೈ ಅನಿಸ್ಬಾರ್ದು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್, ನೀವು ಸ್ಕಿಪ್ ಮಾಡ್ಕೋಬೋದು. ಎಲ್ಲ ಸೈಡ್ಸೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲ ಬದಿಯಿಂದನೂ ಬೇಯಬೇಕದು. ತರಕಾರಿ ಆಲ್ರೆಡಿ ಚೆನ್ನಾಗಿ ಬೆಂದಿರೋದ್ರಿಂದ ಮೇಲಿನ ಕೋಟ್ ಅಷ್ಟೇ ನಾವು ಬೇಯಿಸ್ಕೊಳ್ಳೋದು. ಈ ಥರ ಲಂಚ್ ಬಾಕ್ಸ್ಗೆ ಇಟ್ಟರೆ ಈ ಪಾಕೆಟ್ಸ್ನ ಮಾಡಿ ತುಂಬ ಖುಷಿ ಪಡ್ತಾರೆ ಮಕ್ಕಳು. ಲಂಚ್ ಬಾಕ್ಸ್ ಕೂಡ ಖಾಲಿಯಾಗಿ ಬರುತ್ತೆ. ಫೈಬರ್ ರಿಚ್, ಪ್ರೋಟೀನ್ ರಿಚ್ ಇರೋದ್ರಿಂದ ತುಂಬ ಒಳ್ಳೆಯದು. ಈಗ ಪವರ್ ಪಾಕೆಟ್ಸ್ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.